ಇನ್ನು ಇವತ್ತು ಹೊಸಕೋಟೆ ಕಾಟೇರಮ್ಮನ ದರ್ಶನಕ್ಕೆ ಹೋಗ್ಬೇಕಾದ್ರೆ ಹೊಸೂರಲ್ಲಿ ಕೋಟೆ ಮಾರಿಯಮ್ಮನ ದರ್ಶನ. ಇನ್ನು ಕೋಟೆ ಮಾರಿಯಮ್ಮನ ದರ್ಶನ ಮಾಡ್ಕೊಂಡು ಹೊಸೂರು, ಬಾಗ್ಲೂರು, ಮಾಲೂರು, ಹೊಸಕೋಟೆ, ನಂತರ ಕಂಬಳಿಪುರ ಕಾಟೇರಮ್ಮನ ಸನ್ನಿಧಿಗೆ ಸೇರ್ಕೊಂಡ್ವಿ. ಇನ್ನು ಈ ಜೋಡಿ ಆಲದ ಮರಕ್ಕೆ ಪ್ರದರ್ಶನವನ್ನು ಹಾಕಿ ತೆಂಗಿನಕಾಯಿಯನ್ನು ಕಟ್ಟಿದರೆ ಸೊ ನಮ್ಮ ಹರಕೆ ನೆರವೇರುತ್ತೆ ಅಂತೇಳಿ ಸುಮಾರು ಲಕ್ಷಾಂತರ ಜನರು ಈ ಕಾಟೇರಮ್ಮನ ಸನ್ನಿಧಿಗೆ ಬರುತ್ತಾರೆ. ಇನ್ನು ನಾನು ಸಹ ಕಾಟೇರಮ್ಮನ ದರ್ಶನ ಹಾಗೂ ಆಲದ ಮರ ಪ್ರದರ್ಶನ 8 ಬಾರಿ ಮುಕ್ತಾಯವಾಗಿ ಇಂದು 9 ಬಾರಿ ಮುಕ್ತಾಯವಾಯಿತು. ಇನ್ನು ನೀವು 9 ಬಾರಿ ಕಾಯಿ ಕಟ್ಟಿದ ನಂತರ ನೀವು ಕಟ್ಟಿದ ಹರಕೆ ನೆರವೇರಿತಾ ಎಂಬ ಪ್ರಶ್ನೆಗೆ ಇನ್ನು ಯಾವ ಕೆಲಸ ಹೆಂಗ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಸೊ ದೇವರ ವಿಷಯದಲ್ಲಿ ಒಂದು ನಂಬಿಕೆಯನ್ನು ಇಟ್ಟು ಮಾಡಿದ್ರೆ ಕಂಪಲ್ಸರಿ ನೆರವೇರಿತು, ಒಳ್ಳೇದೇ ಆಯ್ತು ಅಂತ ಹೇಳ್ತಾ ರಾಜ್ಯಗಳಿಂದ ಈ ಒಂದು ಕಾಟೇರಮ್ಮನ ದೇವಸ್ಥಾನಕ್ಕೆ ಹರಕೆಯನ್ನು ಕೊಟ್ಟು ಲಕ್ಷಾಂತರ ಜನ ತೆಂಗಿನಕಾಯಿಯನ್ನು ಕಟ್ಟು ಹೋಗ್ತಾರೆ. ಯಾರ್ಯಾರ ಮನೆ ಕಷ್ಟ ಏನೇನಿದೆಯೋ ಆ ಶಿವನೇ ಬಲ್ಲ ಹಾಗೂ ಈ ಕಾಟೇರಮ್ಮನೆ ಅವರಿಗೆ ದಿಕ್ಕು. ಇನ್ನು ಈ ಕಾಟೇರಮ್ಮನ ನಂಬ್ಕೊಂಡು ಬಂದವ್ರಿಗೆ ಎಲ್ಲ ಕೆಲಸಗಳು ಜಯವಾಗ್ಲಿ ಅಂತ ಹೇಳ್ತಾ ಇನ್ನು ನಾವು ಸಹ ಪ್ರದರ್ಶನ ಹಾಕಿ ಕಾಟೇರಮ್ಮನ ದರ್ಶನ ಮಾಡ್ಕೊಂಡು ಕಡೆಯ ತೆಂಗಿನಕಾಯಿಯನ್ನು ಕಟ್ಬಿಟ್ಟು ನಮ್ಮ ಹರಕೆಯನ್ನು ತೀರಿಸ್ಕೊಂಡ್ವಿ. ಸೊ ನಿಮ್ಮಲ್ಲಿ ಏನಾದರೂ ದೇವರಲ್ಲಿ ಭಕ್ತಿ ಹಾಗೂ ನಂಬಿಕೆ ಇದ್ದರೆ ನೀವು ಸಹ ಒಂದು ಬಾರಿ ತಪ್ಪದೆ ಟ್ರೈ ಮಾಡಿ. ಸೊ ನಂಬಿ ಹೋದರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸೊ ಎಚ್ಚೆತ್ತಿಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಇನ್ನು ಹೊಸಕೋಟೆ ಕಂಬಳಿಪುರ ಕಾಟೇರಮ್ಮನ ದೇವಾಲಯಕ್ಕೆ ನೀವು ಒಂದು ಬಾರಿ ವಿಸಿಟ್ ಮಾಡಿ. ಸೊ ನೀವು ಅನ್ಕೊಂಡಿದ್ದು ವರ ತಾಯಿ ನಿಮಗೆ ಕೊಡ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.